ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ಒಂದು ಫಂಕ್ಷನ್ ಇತ್ತು ನಮ್ಮ ಕಡೆಯವ್ರದ್ದೇನೆ, ಅಂದರೆ ನಮ್ಮ ಅಣ್ಣನ ಮೊಮ್ಮಗಳದು ಒಂದು ಆರತಿ ಶಾಸ್ತ್ರ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ವರಮಹಾಲಕ್ಷ್ಮಿ ಹತ್ರ ಇರೋದ್ರಿಂದ ಸೊ ಸ್ಯಾರೀಸ್ ಬೇಕಿತ್ತು ಎಲ್ಲರಿಗೂ ಕೂಡ. ಸೊ ನಮ್ಮ ಅಕ್ಕ ಬಂದಿದ್ರು, ಹಾಗೆ ನಮ್ಮ ಅತ್ತಿಗೆ, ನಮ್ಮ ಅಮ್ಮ ಎಲ್ಲರೂ ಕೂಡ ಬಂದಿದ್ರು. ಸೊ ಮೊದಲು ನಾವು ಹೋಗಿದ್ದು ಸುಮಂಗಲಿ ಸಿಲ್ಕ್ಸ್ಗೆ. ಸೊ ಯಾವಾಗಲೂ ಅಷ್ಟೇ, ಸೊ ನಾವು ಮೊದಲು ಹೋಗೋದು ಸುಮಂಗಲಿ ಸಿಲ್ಕ್ ಸ್ಯಾರೀಸ್ ಹತ್ರನೇ. ಸೊ ಅಲ್ಲಿ ನೋಡ್ತೀವಿ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆಯಾ ಏನು ಅಂತ. ಅಲ್ಲೇನಾದರೂ ಅಷ್ಟೊಂದೇನು ಲೈಕ್ ಆಗಲಿಲ್ಲ ಅಂತ ಅಂದರೆ ಸೊ ಅದಾದ ನಂತರ ನಾವು ಹೋಗೋದು ಮನ್ನಾರ್ ಸಿಲ್ಕ್ಗೆ. ಅದಾದ ನಂತರ ಸೆಂದಿಲ್ ಕುಮಾರ್ ಮತ್ತು ಈ ರೀತಿ ಆರಾಧನಾ ಇದೆಲ್ಲ ಇದೆ ಅಲ್ವ, ಅಕ್ಕಪಕ್ಕನೇ ಇರೋದ್ರಿಂದ ಎಲ್ಲ ಒಂದಾದಮೇಲೆ ಒಂದು ಸ್ಯಾರೀಸ್ ಸೆಂಟರ್ಗೆ ಹೋಗ್ತಾ ಇರ್ತೀವಿ. ಸುಮಂಗಲಿಯಲ್ಲಂತೂ ತುಂಬಾ ರಶ್ ಇತ್ತು, ಜನ ಅಂತೂ ನೋಡಲಿಕ್ಕೆ ಬಿಡಲ್ಲ ಸ್ಯಾರೀಸು. ನಾವು ನಿಂತ್ಕೊಂಡು ಅದು ನೋಡಿದ್ರೆ ತಾನೇ ನಮಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಾಗೋದು. ಸ್ಯಾರೀಸ್ ನೋಡಲಿಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ಎಲ್ರಿಗೂ ಕೂಡ ಆಸೆ ಇರುತ್ತೆ ನಾವು ಆ ಥರ ಸ್ಯಾರೀಸ್ ತೊಗೋಬೇಕು, ಈ ಥರ ತೊಗೋಬೇಕು ಅಂತ. ಬಟ್ ನಮಗಂತೂ ಯಾಕಾದರೂ ಈ ರೀತಿ ರಶ್ ಆಗುತ್ತೋ ಅಂತ ಅನ್ನಿಸ್ಬಿಡುತ್ತೆ. ಸತೀಶ್ ಅವ್ರಿಗೆ ಏನು ಅಂದರೆ ಹೋದ ತಕ್ಷಣ ತೊಗೊಂಬಿಡ್ಬೇಕು ಆ ಥರ. ಬಟ್ ನಾವು ಹುಡ್ಕೋದ್ರಲ್ಲೇ ತುಂಬ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಈ ಥರ ಸ್ಪೇಸ್ ಮಾಡ್ಕೊಂಡು ನಾವು ಸ್ಯಾರೀಸ್ ಎತ್ಕೊಳ್ಳೋದ್ರಲ್ಲೇ ಅರ್ಧ ಟೈಮ್ ಆಗಿಬಿಡುತ್ತೆ. ಸೊ ಸುಮಂಗಲಿ ಆಗಿರ್ಬೋದು, ಮನ್ನರ್ಸ್ ಆಗಿರ್ಬೋದು, ಎರಡೂ ಕೂಡ ಅಷ್ಟೇ ತುಂಬಾ ರಶ್ ಇರುತ್ತೆ ಯಾವಾಗಲೂ ಕೂಡ. ನಾವು ಸ್ಪೇಷಿಯಸ್ ಆಗಿ ನಿಂತ್ಕೊಂಡು ಸ್ಯಾರೀಸ್ನ ನೋಡಿದ್ದೇ ಇಲ್ಲ ಆ ರೀತಿ. ಯಾವಾಗಲೂ ಈ ರೀತಿ ಒಂದು ರಶಲ್ಲೇ ಬರೋದು ರೀತಿ ಆಗುತ್ತೆ. ಬಟ್ ನಮ್ಮ ಸ್ವಲ್ಪ ಬೆಳಗ್ಗೆನೇ ಬಂತು ಅಂದರೆ ಸ್ವಲ್ಪ ಕ್ಲೀನಾಗಿ ಶಾಪಿಂಗ್ ಮಾಡ್ಬೋದು ನಾವು. ಅದರಲ್ಲೂ ಪ್ರೀತಮ್ ಬಂದುಬಿಟ್ಟಿದ್ದ, ಇವನಂತೂ ಒಳ್ಳೆ ಹೆಗ್ಲ ಮೇಲೆ ಕೂತ್ಬಿಟ್ಟಿದ್ದ. ಅಮ್ಮ ಸಾಕು ಬಾರಮ್ಮ ಬೇಗ ಯಾವುದೋ ಒಂದು ತಗೊಳ್ಳಿ ಅಂದ್ಕೊಂಡು ಪ್ರಾಣ ತಿಂತಾ ಇದ್ದ. ಸೊ ಹಾಗೆಯೇ ಅವನ ಜೊತೆ ಒಂದು ವಿಡಿಯೋ ಮಾಡಿಕೊಡು ಅಂತ ಕೊಟ್ಟರೆ ಅದನ್ನು ಸರಿಯಾಗಿ ತೆಗೆದಿಲ್ಲ. ಸೊ ಇದೊಂದಷ್ಟು ವೀಡಿಯೋ ಮಾತ್ರ ಮಾಡ್ಕೊಂಡಿದ್ದೆ. ಬ್ಲೌಸ್ ಪೀಸ್ಗಳು ತುಂಬಾ ಲೈಕ್ ಆಯಿತು. ಈ ರೀತಿ ವೈಟ್ ಬ್ಲೌಸ್ಗಳು ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಇವಾಗಂತೂ. ತುಂಬಾ ಚೆನ್ನಾಗಿದೆ ಬ್ಲೌಸ್ ಪೀಸ್ಗಳು. ಹಾಗೆ ಈ ರೀತಿ ವರ್ಕ್ ಬ್ಲೌಸ್ಗಳು ಇದೆಯಲ್ಲ, ಅದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಅಲ್ಲೊಂದಷ್ಟು ಸ್ಯಾರಿ ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾವು ಬಂದಿದ್ದು ಮನ್ನಾರ್. ಸೊ ಮನ್ನಾರ್ಸಲ್ಲಿ ಒಂದಷ್ಟು ಈ ರೀತಿ ಜರಿ ಇರುವಂತಹ ಸ್ಯಾರೀಸ್ ಅಂದರೆ ಟಿಶ್ಯೂ ಸಿಲ್ಕ್ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಕಡಿಮೆಗೇ ಎಲ್ಲ ಬಂದು ಜಸ್ಟ್ 750 ರುಪೀಸ್ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಕಲರ್ಸ್ ಆಪ್ಷನ್ಸ್ ಇರಲಿಲ್ಲ ಜಾಸ್ತಿ. ಪಿಂಕ್ ಬಾರ್ಡರೇ ಇತ್ತು. ಓವರಾಲ್ ಸ್ಯಾರೀಸ್ ನನ್ನ ಹತ್ರ ಇರೋದೆಲ್ಲ ಪಿಂಕ್ ಆಗಿ ಕೂತಿದೆ. ಸೊ ಬೇಡ ಅಂತ ಹೇಳಿ ಸೊ ನಿಧಾನಕ್ಕೆ ನೋಡಿ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಸೊ ಶಾಪಲ್ಲಿ ನಾನು ಯಾವುದೇ ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಯಾವ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ. ಸೊ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ನಿಮಗೆ ಯಾವುದೆಲ್ಲ ಸ್ಯಾರೀಸ್ನ ಪರ್ಚೇಸ್ ಮಾಡಿದೆ ಅಂತ ಎಲ್ಲ ಹೇಳಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಸ್ಯಾರೀಸ್ ಎಲ್ಲ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ನಿಮ್ಮೆಲ್ಲರದ್ದು ಶಾಪಿಂಗ್ ಆಯಿತಾ? ಯಾರೆಲ್ಲ ಏನೆಲ್ಲ ಪರ್ಚೇಸ್ ಮಾಡಿದ್ರಿ? ಹಾಗೆಯೇ ಸ್ಯಾರಿ ಎಲ್ಲ ಶಾಪಿಂಗ್ ಆಯಿತಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ಯಾವ ರೀತಿ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿ. ಸೊ ನಮ್ಮ ಒಂದು ಶಾಪಿಂಗಲ್ಲಿ ಈ ರೀತಿ ವರಮಹಾಲಕ್ಷ್ಮಿ ಶಾಪಿಂಗ್ ಅಂದರೆ ಎಲ್ಲರೂ ರೇಷ್ಮೆ ಸೀರೆನೇ ತೊಗೋಬೇಕು ಆ ಥರ ಏನು ನಮ್ಮ ಮೆಂಟಾಲಿಟಿಲಿ ಇಲ್ಲ. ಈ ಟೈಮಲ್ಲೆಲ್ಲ ಬೇರೆ ಬೇರೆ ರೀತಿ ಸ್ಯಾರೀಸ್ ಎಲ್ಲ ತೊಗೊಂಡಿರ್ತೀವಿ. ಬಟ್ ಇವಾಗ ಎಷ್ಟು ಸಾಧ್ಯನೋ ಅಷ್ಟನ್ನೇ ತಗೋಣ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಸ್ಯಾರೀಸ್ ಅಷ್ಟೇ ತೊಗೊಂಡಿದ್ದೀನಿ. ಸೊ ಯಾವುದೆಲ್ಲ ಸ್ಯಾರೀಸ್ಗಳನ್ನ ತೊಗೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಿಲ್ಸಲ್ಲಿ ಕೇಳಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. 10,000 ರೂಪಾಯಿದು ಒಂದು ಸೀರೆ ತಗೊಳ್ಳೋದು ಬದಲು ಒಂದು 4-5 ಸೀರೆಗಳನ್ನ ತಗೊಂಡು ಎಲ್ಲ ಫಂಕ್ಷನ್ಗಳನ್ನ ವೇರ್ ಮಾಡ್ಬೋದಲ್ವ ಅನ್ನೋ ಒಂದು ಮೆಂಟಾಲಿಟಿ ಕೂಡ ನಮ್ಮದಾಗಿರುತ್ತೆ. ಸೊ ನಾನು ಕೂಡ ಸಿಂಪಲ್ ಸ್ಯಾರೀಸನ್ನೇ ತೊಗೊಂಡಿದ್ದೀನಿ ಅಷ್ಟೇ. ಸೊ ಅದನ್ನೇ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಬನ್ನಿ ನೋಡೋಣ ಯಾವ ರೀತಿ ಸ್ಯಾರೀಸ್ಗಳನ್ನ ತಗೊಂಡಿದ್ದೀನಿ ಅಂತ ಹೇಳಿ. ಸ್ಯಾರಿ ಬಂದು ಸೊ ಈ ಒಂದು ಸ್ಯಾರಿ, ಈ ಒಂದು ಬ್ಲೂ ಕಲರ್ ಸ್ಯಾರಿಗೆ ಪಿಂಕ್ ಬಾರ್ಡರ್ ಬಂದಿದೆ. ಸೊ ಬಿಗ್ ಬಾರ್ಡರ್ ಬಂದಿರೋಂತಹ ಸ್ಯಾರಿ ಇದು. ಸೊ ಕಲರ್ ಬಂದು ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನಿಸುತ್ತೆ, ಡಾರ್ಕ್ ಕಾಣ್ತಾ ಇದೆ ಅನಿಸುತ್ತೆ ಸ್ವಲ್ಪ ನಿಮಗೆ ಮೊಬೈಲಲ್ಲಿ. ಬಟ್ ಇದು ಸ್ವಲ್ಪ ಲೈಟ್ ಬ್ಲೂನೇ ಬರುತ್ತೆ. ಸೊ ಅದಕ್ಕೆ ಪಿಂಕ್ ಬಾರ್ಡರ್ ಬಂದಿದೆ. ಸೊ ತುಂಬಾ ಇಷ್ಟ ಆಯಿತು ಈ ಒಂದು ಸ್ಯಾರಿ ಕಾಂಬಿನೇಷನ್. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಈ ಸ್ಯಾರಿನ ಪರ್ಚೇಸ್ ಮಾಡಿದೆ. ಸೊ ನೋಡಿ ಈ ರೀತಿಯಾಗಿದೆ ಸ್ಯಾರಿ. ಆ್ಯಕ್ಚುಲಿ ನಮಗೆ ಈ ರೀತಿ ಬ್ರೈಟ್ ಕಲರ್ಸೇ ಇಷ್ಟ ಆಗುತ್ತೆ. ಸ್ಯಾರಿ ಬಂದು ನಮಗೆ ಈ ರೀತಿಯಾಗಿ ಬಂದಿದೆ. ಹಾಗೆ ಇದು ಬಂದು ಬ್ಲೌಸ್ ಪೀಸ್ ಬರುತ್ತೆ. ಸೊ ಇದಕ್ಕೂ ಕೂಡ ಬಿಗ್ ಬಾರ್ಡರ್ ಬಂದಿದೆ. ಪಲ್ಲು ಕೂಡ ತುಂಬಾ ರಿಚ್ ಆಗಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಸ್ಯಾರಿ ಬಂದು. ಓವರಾಲ್ ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಬಂದಿದೆ.
ಸ್ಯಾರಿ ಪ್ರೈಸ್ ಬಂದು 2500 ಏನೋ ಕೊಟ್ವಿ. ಸೊ ಸ್ಯಾರಿ ಏನು ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ನೋಡಿದೆ ಈ ಕಲರ್ ಕಾಂಬಿನೇಷನ್. ಭಾಗ್ಯಲಕ್ಷ್ಮಿ ಹುಟ್ಟಿದ್ಲು, ಸೊ ಹಂಗಾಗಿ ನನಗೂ ಕೂಡ ಈ ಒಂದು ಕಲರ್ ಇನ್ಸ್ಪೈರ್ ಆಯಿತು. ಈ ಕಲರ್ ತಗೊಳ್ಳೋಣ, ನನ್ನ ಹತ್ರ ಇಲ್ಲ ಅಂತ ಹೇಳಿ ಈ ಒಂದು ಕಲರ್ನ ತಗೊಂಡಿದ್ದೀನಿ. ಸೊ ಹೇಗಿದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಬಡವರ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಇವಾಗಂತೂ ಈ ಕಲರ್ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸೊ ಈ ರೀತಿಯಾಗಿ ಬಂದಿದೆ. ಬಾರ್ಡರ್ ಬಂದು ನಮಗೆ ಡಬಲ್ ಬಾರ್ಡರ್ ಬಂದಿದೆ. ಸೊ ಈ ರೀತಿ ಡಬಲ್ ಬಾರ್ಡರ್ ಬಂದಿರೋದು ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ. ನಮಗೆ ವೈಟ್ ಬ್ಲೌಸ್ ಬರೋದು ಕಾಮನ್, ಬಟ್ ಇದಕ್ಕೆ ವೈಟ್ ಬ್ಲೌಸ್ ಬಂದಿರಲಿಲ್ಲ, ರನ್ನಿಂಗಲ್ಲೇ ಬಂದಿದೆ. ಬಟ್ ಇರಲಿ, ಬೇಕು ಅಂತ ಅನಿಸಿದ್ರೆ ವೈಟ್ ಬ್ಲೌಸ್ ತಗೊಳ್ಳೋಣ ಅಂತ ಹೇಳಿ ನಾನು ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಇದು ಬಂದು 700 ರುಪೀಸ್ ಏನೋ ಬಿತ್ತು. ಸೊ ಈ ಸ್ಯಾರಿ ಬಂದು ನಾನು ಮನ್ನಾರ್ಸಲ್ಲಿ ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ವೈಟ್ ಬ್ಲೌಸ್ ಇರೋದೆಲ್ಲ ಇತ್ತು, ಬಟ್ ಕ್ವಾಲಿಟಿ, ಬಾರ್ಡರ್ ಕ್ವಾಲಿಟಿ ಇಷ್ಟು ಚೆನ್ನಾಗಿರಲಿಲ್ಲ. ಸೊ ಹಂಗಾಗಿ ನಾನು ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಬೇಕು ಅಂತ ಅನಿಸಿದ್ರೆ ವೈಟ್ ಬ್ಲೌಸ್ ಆದರೂ ಮೀಶೋಯಿಂದ ಪರ್ಚೇಸ್ ಮಾಡ್ಕೋಬೋದು, ಅಥವಾ ವೈಟ್ ಬ್ಲೌಸ್ ಪೀಸ್ ಎಲ್ಲ ಕಡೆ ಸಿಗುತ್ತೆ, ಇವಾಗ ಸಪ್ರೇಟಾಗಿ ಸಿಗುತ್ತಲ್ಲ, ಅದನ್ನು ಬೇಕಿದ್ರೆ ಸ್ಟಿಚ್ ಮಾಡ್ಕೋಬೋದು ಅಂತ ಹೇಳಿ ನಾನು ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಸೊ ಈ ರೀತಿ ಕ್ರೇಪ್ ಸ್ಯಾರೀಸ್ ಇವಾಗಂತೂ ಎಲ್ಲ ಕಡೆ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಬಡವರ ಮೈಸೂರು ಸಿಲ್ಕ್ ಸ್ಯಾರಿ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ನಾನು ನೆಕ್ಸ್ಟ್ ಸ್ಯಾರಿ ಕೂಡ ನಾನು ಮೈಸೂರು ಸಿಲ್ಕ್ ಅಂದರೆ ಕ್ರೇಪ್ ಮೈಸೂರು ಸಿಲ್ಕದಲ್ಲಿ ತಗೊಂಡಿರೋಂಥದ್ದು. ಸೊ ಇದಕ್ಕೆ ಬ್ಲ್ಯಾಕ್ ಸ್ಯಾರಿಗೆ ಬಂದು ರೆಡ್ ಬಾರ್ಡರ್ ಬಂದಿದೆ. ಸೊ ಬಾರ್ಡರ್ ನೋಡ್ತಾ ಇರ್ಬೋದು, ಒಂಥರ ರಿಯಲ್ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಬಂದಿದೆ. ಸೊ ಅದರಿಂದ ನನಗೆ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಸೊ ಇರಲಿ ಅಂತ ಹೇಳ್ಬಿಟ್ಟು ತಗೊಂಡೆ. ಇದು ಬಂದು 850 ರುಪೀಸ್ ಏನೋ ಬೀಳ್ತು ನನಗೆ. ಬ್ಲೌಸ್ ಬಂದು ರೆಡ್ ಕಲರಲ್ಲಿ ಬರುತ್ತೆ. ಪಲ್ಲು ಆ್ಯಸ್ ಯೂಶುವಲ್ ಸ್ವಲ್ಪ ಸಿಂಪಲ್ಲಾಗೇ ಬರುತ್ತೆ. ಈ ರೀತಿ ಸಿಂಪಲ್ಲಾಗಿ ಬಂದಿದೆ ಅಷ್ಟೇ. ಬ್ಲೌಸ್ ಅಂತೂ ರೆಡ್ ಕಲರ್ ಬಂದಿರೋದ್ರಿಂದ ಈ ಕಾಂಬಿನೇಷನ್ ನನಗೆ ಆ್ಯಕ್ಚುಲಿ ರೆಡ್ ಮತ್ತು ಬ್ಲ್ಯಾಕ್ ಯಾವಾಗ್ಲೂ ಚೆನ್ನಾಗಿ ಅನಿಸುತ್ತೆ. ಒಂಥರ ಇಷ್ಟ ಆಗುತ್ತೆ ನನಗೆ ಕಾಂಬಿನೇಷನ್. ಯಾವುದೇ ಸ್ಯಾರೀಸ್ ನೋಡಿದ್ರೂ ಕೂಡ ಬ್ಲ್ಯಾಕ್ ರೆಡ್ ಅಂದ್ಬಿಟ್ರೆ ಅದ್ರ ಮೇಲೇ ಹೋಗ್ಬಿಡುತ್ತೆ ಕೈ, ಆ ಥರ ಅನಿಸುತ್ತೆ ನನಗೆ. ಸೊ ಯಾವಾಗಲೂ ಇಷ್ಟ ಆಗುತ್ತೆ ಬ್ಲ್ಯಾಕ್ ರೆಡ್ ಕಾಂಬಿನೇಷನ್. ಸೊ ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದೆ. ಈ ಸ್ಯಾರಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಯಾರೀಸಲ್ಲಿ ನಿಮಗೆ ಯಾವ ಸ್ಯಾರೀಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಈ ಒಂದು ಪರ್ಪಲ್ ಕಲರ್ ಸ್ಯಾರಿ. ಪರ್ಪಲ್ ಕಲರ್ ಸ್ಯಾರಿಗೆ ರೆಡ್ ಬಾರ್ಡರ್ ಬಂದಿದೆ ಈ ರೀತಿ. ತುಂಬ ಆಸೆ ಆಯಿತು ನನಗೆ, ಪರ್ಪಲ್ ಕಲರ್ ಜಾಸ್ತಿ ಇರಲಿಲ್ಲ ಸ್ಯಾರೀಸ್, ಹಂಗಾಗಿ ಸ್ಯಾರಿನ ಪರ್ಚೇಸ್ ಮಾಡಿದೆ. ಸೊ ಇದು ಬಂದು ರೆಡ್ ಬಾರ್ಡರ್ ಬರುತ್ತೆ. ಬ್ಲೌಸ್ ಕೂಡ ನಮಗೆ ಜರಿಯಲ್ಲಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಓವರಾಲ್ ಸ್ಯಾರಿ ಬಂದು ನಮಗೆ ಈ ರೀತಿ ಬುಟ್ಟ ಎಲ್ಲ ಬಂದಿದೆ ಅಲ್ವಾ, ಅದು ತುಂಬಾ ಇಷ್ಟ ಆಯಿತು. ಹಾಗೆಯೇ ಇದು ಕೂಡ ರೀಸನಬಲ್ ಪ್ರೈಸಲ್ಲಿ ನಮಗೆ ಈ ಒಂದು ಸ್ಯಾರಿ ಸಿಕ್ತು ಅಂತಲೇ ಹೇಳ್ಬೋದು. ಜಸ್ಟ್ 650ಯಲ್ಲಿ ನನಗೆ ಈ ಸ್ಯಾರಿ ಸಿಕ್ತು. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಸುಮಂಗಲಿ ಸಿಲ್ಕಲ್ಲಿ. ಹಾಗೆ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ಒಂದು ಡೋಲೋ ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಿದೆ. ಸ್ವಲ್ಪ ಇಷ್ಟ ಆಗುತ್ತೆ ಈ ರೀತಿ ಸಿಂಪಲ್ ಸ್ಯಾರೀಸ್ಗಳು, ಟೆಂಪಲ್ಗೆಲ್ಲ ಹೋಗುವಾಗ ವೇರ್ ಮಾಡಲಿಕ್ಕೆ ಅಂತ ಹೇಳಿ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಕಲರ್ಸ್ ಕಾಂಬಿನೇಷನಲ್ಲಿ ಸ್ಯಾರೀಸ್ ತಗೋಬೇಕು ಅಂತ ಇಷ್ಟ ಆಯಿತು. ಹಾಗಾಗಿ ಈ ಡೋಲೋ ಸಿಲ್ಕಲ್ಲಿ ಸಿಕ್ತಲ್ವಾ, ಸೊ ಇರಲಿ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದೆ. ಈ ರೀತಿ ಸ್ಟ್ರೈಪ್ಸ್ ಬಂದಿದೆ, ಜಸ್ಟ್ ಸಿಂಪಲ್ ಅಷ್ಟೇ. ಬ್ಲೌಸ್ ಪೀಸ್ ಬಂದು ಈ ಯೆಲ್ಲೋ ಕಲರಲ್ಲೇ ಇದೆ. ಸೊ ಈ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಸ್ಯಾರಿ ಕಾಂಬಿನೇಷನ್ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು, ಸೊ ನನಗೆ ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಕೂರಿಸುವಾಗ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ಗೆ ಅಂತ ಹೇಳ್ಬಿಟ್ಟು ಡಿಸೈನ್ ಇರಲಿಲ್ಲ, ಅದು ಸ್ಕ್ರೀನಲ್ಲಿ ತರಿಸಿದ್ದೀನಿ. ಸೊ ಈ ರೀತಿಯಾಗಿ ಬಂದಿದೆ. ಡಿಸೈನ್ ನಮಗೆ. ಸೊ ಗ್ರೀನ್ ಕಲರಲ್ಲಿ ಈ ಥರ ಲೀಫ್ ರೀತಿ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ, ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಒಂದು ಪಿಕ್ನ ನಾನು ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಅದ್ರ ಮುಖಾಂತರ ನೀವು ನೋಡ್ಬೋದು. ಬೇಕಂದರೆ ಅಗಲ ಕೂಡ ತಗೋಬೋದು, ಉದ್ದ ಬೇಕು ಅಂದರೆ ಉದ್ದ ಕೂಡ ನೋಡಿ ತಗೋಬೋದು. ಸೊ ಅದನ್ನು ನೋಡಿ ನೀವು ತಗೋಬೇಕಾಗುತ್ತೆ. ಸೊ ಸೈಡಲ್ಲಿ ನಾನು ರೆಫರೆನ್ಸ್ ಪಿಕ್ ಹಾಕಿರ್ತೀನಿ. ಸೊ ಅದ್ರ ಮುಖಾಂತರ ನೀವು ನೋಡಿಕೊಂಡು ಬೈ ಮಾಡ್ಕೋಬೋದು. ಇದು ಜಸ್ಟ್ 250 ರುಪೀಸ್ ಏನೋ ಬೀಳ್ತು. ತುಂಬಾ ವರ್ತ್ ಅಂತ ಅನ್ನಿಸ್ತು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ತಗೋಬೋದು, ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಪ್ರಾಡಕ್ಟ್ ಬಂದು ಒಂದು ಲೋಟಸ್ ಡಿಸೈನ್ಸ್ಗಳನ್ನ ತರಿಸಿದ್ದೀನಿ, ತುಂಬಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಡಿಸೈನ್ಸ್ ಮಾಡಲಿಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದೆ. ಸೊ ಇದು ಜಸ್ಟ್ 100 ರುಪೀಸ್ಗೆ ನಮಗೆ 5 ಪೀಸಸ್ ಬಂದಿದೆ. 20 ರುಪೀಸ್ ಬೀಳುತ್ತೆ ನಮಗೆ, ತುಂಬಾ ವರ್ತ್ ಅಂತ ಅನ್ನಿಸ್ತು. ಬೇಕು ಅಂದರೆ ಇದಕ್ಕೆ ಮುತ್ತೆಲ್ಲ ಹಾಕಿ ಎಕ್ಸ್ಟೆಂಡ್ ಮಾಡ್ಕೋಬೋದು. ಎಕ್ಸ್ಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ, ಬಟ್ ಇವಾಗ ಅಷ್ಟು ಟೈಮ್ ಇಲ್ಲ. ಸೊ ಹಂಗಾಗಿ ನೋಡೋಣ ಯಾವ ರೀತಿ ಆಗುತ್ತೋ ಆ ರೀತಿ ಡೆಕೋರೇಟ್ ಮಾಡ್ತೀನಿ. ಸೊ ಈ ಒಂದು ಜುಮ್ಕಾ ರೀತಿ ಬಂದಿದೆ ನೋಡಿ, ಅದೇನೇ ತುಂಬ ಇಷ್ಟ ಆಯಿತು ನನಗೆ. ಒಂಥರ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಇಷ್ಟು ಚೆನ್ನಾಗಿ ಒಂಥರ ಕ್ಯೂಟ್ ಆಗಿದೆ. ಸೊ ಓವರಾಲ್ ನಮಗೆ 5 ಪೀಸಸ್ ಬಂದಿದೆ ಈ ರೀತಿ.
ಗೌರಿ ಗಣೇಶ ಫೆಸ್ಟಿವಲ್ಗಾದರೂ ಯೂಸ್ ಮಾಡ್ಕೋಬೋದು, ವರಮಹಾಲಕ್ಷ್ಮಿ ಕರೆ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತರಿಸಿರೋದು ಬಂದು ಈ ರೀತಿ ಒಂದು ಮಾಂಗಲ್ಯ ಚೈನ್ನ ತರಿಸಿದ್ದೆ. ಸೊ ಇದಕ್ಕೆ ಈ ರೀತಿ ತಾಳಿ ಮತ್ತು ಕಾಸನ್ನ ಕೊಟ್ಟಿದ್ದಾರೆ. ಸೊ ಅಮ್ಮನವ್ರಿಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಗೊತ್ತಿಲ್ಲ ಹಾಕ್ಬೋದೋ ಇಲ್ವೋ ಅಂತ. ಇದು ಜಸ್ಟ್ 150 ರುಪೀಸ್ಗೆ ನನಗೆ ಸಿಕ್ಕಿದ್ದು. ಸೊ ಈ ರೀತಿಯಾಗಿ ಬಂದಿದೆ. ಒರಿಜಿನಲ್ ತಾಳಿ ಸರ ಥರನೇ ಕಾಣಿಸುತ್ತೆ. ಅಲಂಕಾರ ಮಾಡಿರ್ತೀವಲ್ವ ಆ ದೇವಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಕಳಶ ಏನು ಇಟ್ಟಿರ್ತೀನಿ ಅಲ್ಲಿ ಬೇಕಾದರೆ ನಾವು ಅರ್ಶಿನ ಕೊನೆಯೇ ಕಟ್ಟಿ ಹಾಕ್ಬೋದು. ಬಟ್ ಅಲಂಕಾರ ಮಾಡಿರ್ತೀವಲ್ವ ಆ ದೇವರಿಗೆ ನಾವು ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಸೊ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಹಾಕ್ಬೋದಾ ಇಲ್ವೋ ಅಂತ. ಸೊ ಒಬ್ಬೊಬ್ಬರ ಒಪಿನಿಯನ್ ಒಂಥರ ಇರುತ್ತೆ. ಸೊ ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಸೊ ದಟ್ ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಲಕ್ಷ್ಮಿ ಹಬ್ಬದ ಒಂದು ಲಾಗ್ ಜೊತೆ ಸಿಗೋಣ. ಸೊ ಸಿ ಇನ್ ದ ನೆಕ್ಸ್ಟ್ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.